ಕೆಲವೊಂದು ದೇವಸ್ಥಾನಗಳಲ್ಲಿ ನಾವು ಈ ಸಾರನ್ನು ಟೇಸ್ಟ್ ಮಾಡಿರ್ತೀವಿ. ಬಹಳ ರುಚಿಯಾದ ಸಾರನ್ನು ನೀವೊಂದ್ಸಲ ಟ್ರೈ ಮಾಡಲೇಬೇಕು. ತುಂಬ ಕಡಿಮೆ ಪದಾರ್ಥಗಳನ್ನು ಬಳಸಿ ಕಡಿಮೆ ಸಮಯದಲ್ಲಿ ಮಾಡುವಂಥ ಸಾರಿದು. ತರಕಾರಿ ಕೂಡ ತುಂಬ ಏನು ಬೇಡ, ಆಲೂಗಡ್ಡೆ ಮತ್ತು ಟೊಮ್ಯಾಟೊ ಇದ್ದರೆ ಸಾಕು. ಬಹಳ ಸರಳವಾಗಿ ಮಾಡುವಂಥ ಸಾರನ್ನು ಹೇಗೆ ಮಾಡೋದು ನೋಡೋಣ. ಖಾರಕ್ಕೆ ನಾನಿಲ್ಲಿ 2 ಹಸಿಮೆಣಸು ತೊಗೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳುಮೆಣಸು, ಹಾಗೆ 3 ಸ್ಪೂನ್ ಆಗುವಷ್ಟು ಧನಿಯಾ, ಒಂದು ಚಿಕ್ಕ ತುಂಡು ಶುಂಠಿ. ಇದಿಷ್ಟನ್ನು ಸೇರಿಸಿ ನಾವೀಗ ಸಿಂಪಲ್ಲಾಗಿ ಒಂದು ಮಸಾಲೆ ಮಾಡ್ಕೋಬೇಕು. ಇದನ್ನು ಒಂದು ಕುಟಾಣಿಯಲ್ಲಿ ಕೂಡ ಕುಟ್ಟಿ ತೊಗೊಳ್ಬೋದು, ಅಥವಾ ಈ ರೀತಿ ಮಿಕ್ಸರ್ ಜಾರಲ್ಲಿ ಹಾಕಿ ನಾವಿದನ್ನು ಪುಡಿ ಮಾಡ್ಕೊಳ್ಬೋದು. ಇದನ್ನು ಗ್ರೈಂಡ್ ಮಾಡುವಾಗ ನೀರೇನು ಹಾಕೋದು ಬೇಡ, ಆದಷ್ಟು ತರಿತರಿಯಾಗಿ ಇದನ್ನು ಪುಡಿ ಮಾಡ್ಕೊಳ್ಬೇಕು. ಸಾರಿಗೆ ಈ ಮಸಾಲೆನೇ ತುಂಬ ರುಚಿ ಕೊಡುವಂಥದ್ದು, ಹಾಗಾಗಿ ಈ ರೀತಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಇನ್ನು ಒಗ್ಗರಣೆಗೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, ಹಾಗೆ ಪಲಾವ್ ಎಲೆ, 2 ಒಣಮೆಣಸು, ಇದಿಷ್ಟನ್ನು ಮಾತ್ರ ತೊಗೊಂಡ್ರೆ ಸಾಕಾಗ್ತದೆ. ಇನ್ನು ನಾನು 4 ಟೊಮ್ಯಾಟೋನ ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮ್ಯಾಟೊ ಇನ್ನೂ ಕೂಡ ಹೆಚ್ಚು ಅಥವಾ ಕಡಿಮೆ ಕೂಡ ತೊಗೊಳ್ಬೋದು. ಹಾಗೆ ಇಲ್ಲಿ ಆಲೂಗಡ್ಡೆ ಬೇಕು. ಆಲೂಗಡ್ಡೆ 4 ನಾನು ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಮ್ಯಾಶ್ ಮಾಡಿ ಇಟ್ಕೊಳ್ಬೇಕು. ಈಗ ಸಾರು ಮಾಡೋದಕ್ಕೆ ಒಂದು ಪಾತ್ರೆನ ಸ್ಟವ್ ಮೇಲಿಟ್ಟು 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾವು ಒಗ್ಗರಣೆಗೆ ರೆಡಿ ಮಾಡಿಟ್ಟೋ ಪದಾರ್ಥಗಳನ್ನೆಲ್ಲ ಹಾಕಿ 1 ನಿಮಿಷ ಫ್ರೈ ಮಾಡಬೇಕು. ಇದಾದಮೇಲೆ ಇದಕ್ಕೆ ಕಟ್ ಮಾಡಿರೋ ಟೊಮ್ಯಾಟೊ ಹಾಕಿ ನಾವು ಫ್ರೈ ಮಾಡ್ಕೋಬೇಕು. ಜೊತೆಗೇ ನಾವು ತರಿತರಿಯಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಮಸಾಲೆ, ಇದನ್ನು ಕೂಡ ಹಾಕಿ ತಿರುಗಿಸ್ತಾ ಇರಬೇಕು. ಅಂದರೆ ನಾವಿದಕ್ಕೆ ಹಸಿಮೆಣಸು ಶುಂಠಿ ಎಲ್ಲ ಹಾಕಿರೋದ್ರಿಂದ ಸೀದ್ ಹೋಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ನಾವಿದನ್ನು ತಿರುಗಿಸ್ತಾ ಇರಬೇಕು. 1 ನಿಮಿಷ ಇದನ್ನು ತಿರುಗಿಸ್ಕೊಂಡು ಈಗಲೇ ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಇಂಗು ಮತ್ತು 1/4 ಸ್ಪೂನ್ ಅರಿಶಿನ ಪುಡಿ, ಹಾಗೆ 1 ಸ್ಪೂನ್ ಧನಿಯಾ, 1 ಸ್ಪೂನ್ ಚಿಲ್ಲಿ ಪೌಡರ್, ಇದಿಷ್ಟನ್ನು ಹಾಕಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 2 ರಿಂದ 3 ನಿಮಿಷ ಇದನ್ನು ಮತ್ತೆ ಬೇಯಿಸ್ಕೋಬೇಕು. ಟೊಮ್ಯಾಟೊ ತುಂಬ ಸಾಫ್ಟ್ ಆಗಬೇಕು, ಹಾಗಾಗಿ ಉಪ್ಪನ್ನು ಕೂಡ ಹಾಕಿದ್ದೀವಲ್ಲ. ಈಗ ಒಂದು ಲಿಡ್ ಕ್ಲೋಸ್ ಮಾಡಿ 2 ರಿಂದ 3 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಟೊಮ್ಯಾಟೊ ಸಾಫ್ಟ್ ಆಗಿರ್ತದೆ. ಇದಾದಮೇಲೆ ನಾವು ಇದಕ್ಕೆ ಮ್ಯಾಶ್ ಮಾಡಿಟ್ಟಿರೋ ಆಲೂಗಡ್ಡೆನ ಸೇರಿಸ್ಕೋಬೇಕು. ಈಗ ನಾನಿಲ್ಲಿ ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ. ಒಂದ್ಸಲ ಮಸಾಲೆ ಮತ್ತು ಟೊಮ್ಯಾಟೊ ಜೊತೆ ಆಲೂಗಡ್ಡೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಎಲ್ಲವನ್ನು ಈ ರೀತಿ ತಿರುಗಿಸ್ಕೊಂಡು ಆಮೇಲೆ ಇದಕ್ಕೆ ಅಗತ್ಯ ಇರುವಷ್ಟು ನೀರನ್ನು ಹಾಕಬೇಕು. ನಾನಿಲ್ಲಿ 3 ಕಪ್ ಆಗುವಷ್ಟು ನೀರು ಹಾಕಿದ್ದೀನಿ. ಸಾರು ಎಷ್ಟು ಬೇಕು ಅನ್ನೋದ್ರ ಮೇಲೆ ನೀರನ್ನು ಹೆಚ್ಚು ಅಥವಾ ಕಡಿಮೆ ಮಾಡ್ಕೋಬಹುದು. ಈ ಸಾರು ನೀರಾಗಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ, ಹಾಗಾಗಿ 1 ಕಪ್ ನೀರು ಎಕ್ಸ್ಟ್ರಾ ಹಾಕ್ಕೊಂಡ್ರೂ ಪರವಾಗಿಲ್ಲ. ಇದನ್ನು ಹಾಕಿದ ಮೇಲೆ ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕು. ಇಲ್ಲಿ ಒಂದು ಟಿಪ್ಸನ್ನು ಫಾಲೋ ಮಾಡಬೇಕು. ಕುದಿಯುವಾಗ ಕೊನೆಯಲ್ಲಿ ನಾವು ಒಂದು ಚಿಕ್ಕ ತುಂಡು ಚಕ್ಕೆನ ಹಾಕಬೇಕು. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ತೀವಲ್ಲ, ಹಾಗೆ ಅದರ ಜೊತೆಗೆ ಅದರ ದಂಟನ್ನು ಕೂಡ ಹಾಕಬೇಕು. 1 ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿಯನ್ನು ಇಲ್ಲಿ ಹಾಕಬೇಕು. ಇದೆಲ್ಲವನ್ನು ಹಾಕಿದ ಮೇಲೆ ಮಿಕ್ಸ್ ಮಾಡಿಕೊಂಡು 5 ರಿಂದ 8 ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು. 7-8 ನಿಮಿಷ ಆದಮೇಲೆ ಫ್ಲೇಮ್ ಆಫ್ ಮಾಡಿ ಇದನ್ನು ಸರ್ವ್ ಮಾಡ್ಬೋದು. ಬಿಸಿ ಬಿಸಿ ಅನ್ನದ ಜೊತೆ ಮಾತ್ರ ಅಲ್ಲ, ಇಡ್ಲಿ, ದೋಸೆ, ಚಪಾತಿ, ಪೂರಿ ಎಲ್ಲದರ ಜೊತೆ ಇದು ಒಳ್ಳೆ ಕಾಂಬಿನೇಷನ್. ಯಾವಾಗಲೂ ನಾವು ಬೇಳೆ, ತೆಂಗಿನಕಾಯಿ ಹಾಕಿ ಸಾಂಬಾರು ಮಾಡ್ಕೊಳ್ತೀವಿ. ಅದೇ ಸಾಂಬಾರು ತಿಂದು ಬೋರ್ ಆಗಿದ್ದರೆ ಈ ಸಾರನ್ನು ಟ್ರೈ ಮಾಡಿ. ಇದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಸಾಕು, ಟೈಮ್ ಕೂಡ ಕಡಿಮೆ ಸಾಕು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದಷ್ಟು ಹೊಸ ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.